ಹುದ್ದೆಗಳ ನೇಮಕಾತಿಯಲ್ಲಿ ಬಿಸಿ ಪ್ರತಿಭಟನೆಯ ಬಿಸಿ ಎದುರಿಸಿರುವ ಸರ್ಕಾರ 2,80,000 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುತ್ತಾ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಖಾಲಿ ಹುದ್ದೆಗಳ ಭರ್ತಿ ವಿಷಯವಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ. ಪ್ರತಿಭಟನೆಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭಿಸೋದಕ್ಕೆ ಸರ್ಕಾರ ಮುಂದಾಗಿದೆ. 2,84,000 ಹುದ್ದೆಗಳು. ಬಜೆಟ್ನಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಸಂಬಂಧ ಘೋಷಣೆ ಸಾಧ್ಯತೆ ಇದ್ದು ಇವತ್ತಿನ ಸಂಪುಟ ಸಭೆಯಲ್ಲಿ ಸರ್ಕಾರದಿಂದ ನಿರ್ಣಾಯಕ ನಿರ್ಧಾರ. ಖಾಲಿ ಹುದ್ದೆಗಳ ಭರ್ತಿ ಮಾಡೋದಕ್ಕೆ ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ನಿರುದ್ಯೋಗದಿಂದ ಬಳಲ್ತಾ ಇರೋ ಯುವಕರು ಅನ್ನೋದನ್ನ ಇಡೀ ರಾಜ್ಯ ನೋಡಿತ್ತು. ಸರ್ಕಾರಕ್ಕೂ ಇದು ಒಂದು ರೀತಿ ಶಾಕ್ ಆಗಿತ್ತು. ತಮ್ಮ ಅಳಲು ತೋಡ್ಕೊಂಡಿದ್ರು. 28 ವರ್ಷ ಆದ್ರೂ ತಂದೆ ತಾಯಿ ಹತ್ರ ದುಡ್ಡು ತಗೋಬೇಕು ಅಂದ್ರೆ ನಾಚಿಕೆಯಾಗತ್ತೆ, ಹುದ್ದೆಗಳ ನೇಮಕಾತಿ ಮಾಡಿ ಅಂತ ತಮ್ಮ ನೋವು ಹೇಳ್ಕೊಂಡಿದ್ರು. ಸರ್ಕಾರಕ್ಕೆ ಇದೊಂದು ದೊಡ್ಡ ಶಾಕ್. ಜೊತೆಗೆ ಎಚ್ಚೆತ್ತುಕೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಸರ್ಕಾರ ಏಕಾಏಕಿ ಪ್ರೊಟೆಸ್ಟ್, ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು. ಸಾವಿರಾರು ಜನ ಪ್ರೊಟೆಸ್ಟ್ ಮಾಡಿದ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಪ್ರತಿಭಟನೆ ನಡೆದ ದಿನದ ದೃಶ್ಯ ಇದು. ಮಾಧ್ಯಮಗಳ ಮುಂದೆ ತಮ್ಮ ಅಳಲು ತೋಡ್ಕೊಂಡಿದ್ರು. ಹೆಂಗಾದ್ರೂ ನಮಗೆ ಉದ್ಯೋಗಗಳ ಭರ್ತಿ ಮಾಡಿ, ನೇಮಕಾತಿ ಮಾಡಿ, ವಯಸ್ಸಾಗ್ತಾ ಇದೆ, ತಂದೆ ತಾಯಿ ಹತ್ರ ದುಡ್ಡು ಕೇಳೋದಕ್ಕೆ ನಾಚಿಕೆಯಾಗತ್ತೆ, ಹೀಗೆ ತಮ್ಮ ವ್ಯಥೆಗಳನ್ನ ರಾಜ್ಯದ ಜನರ ಮುಂದೆ ಉದ್ಯೋಗಾಕಾಂಕ್ಷಿಗಳು ತೆರೆದಿಟ್ಟಿದ್ರು. ಇದರಿಂದಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು 2,80,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಮುಂದಾಗಿದೆಯಾ? ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದ್ದು ನಿರ್ಣಾಯಕ ನಿರ್ಧಾರ ಹೊರಗೆ ಬರುತ್ತಾ? ಗ್ಯಾರಂಟಿ ಹೊಡೆತಕ್ಕೆ ಸಿಲುಕಿರೋ ಸರ್ಕಾರ ಉದ್ಯೋಗ ಭರ್ತಿ ಮಾಡುತ್ತಾ? ಖಾಲಿ ಇರೋ ಸರ್ಕಾರಿ ಹುದ್ದೆಗಳ ಒಟ್ಟು ಸ್ಥಾನಗಳು 2,84,000. ಇದನ್ನ ಈಗ ಭರ್ತಿ ಮಾಡೋ ಒತ್ತಡದಲ್ಲಿ ಸರ್ಕಾರ ಇದೆ. ಹಂತ ಹಂತವಾಗಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಆಸಕ್ತಿ ತೋರಿಸ್ತಾ ಇದೆ. ಆದ್ರೆ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಆಲ್ರೆಡಿ ಹಣಕಾಸಿನ ಒತ್ತಡದಲ್ಲಿ ಸರ್ಕಾರ ಇದೆ. ಸರ್ಕಾರದ ಮಟ್ಟದಲ್ಲಿ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಲಾಭದ ಚರ್ಚೆ ಕೂಡ ಶುರುವಾಗಿದೆ. ಒಂದು ಕಡೆ ಉದ್ಯೋಗ ಭರ್ತಿಯಾದ್ರೆ ಹಣಕಾಸಿನ ಸಮಸ್ಯೆ ನೀಗೋದು ಹೇಗೆ? ಹೆಚ್ಚಿನ ಒತ್ತಡ ಬೀಳುತ್ತೆ. ಗ್ಯಾರಂಟಿಗಾಗಿ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಹಣ ವ್ಯಯಿಸ್ತಾ ಇದೆ ಸರ್ಕಾರ. ಇದರ ನಡುವೆ ಈಗ ಉದ್ಯೋಗ ನೇಮಕಾತಿ ಆದ್ರೆ ಕಥೆ ಏನು? ಹಾಗಾಗಿಯೇ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಲಾಭ ಅನ್ನೋ ಚರ್ಚೆ ಶುರುವಾಗಿದೆ. ಆರ್ಥಿಕ ಸಂಕಷ್ಟದ ಮಧ್ಯೆ ಸರ್ಕಾರಿ ಹುದ್ದೆ ಭರ್ತಿಗೆ ಸರ್ಕಾರದ ಮೇಲೆ ಈಗ ಒತ್ತಡ ಬಿದ್ದಿದೆ. ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಪ್ರತಿಭಟನೆ ಕೈಗೊಳ್ತೀವಿ ಅಂತ. ಗ್ಯಾರಂಟಿಗಳ ಆರ್ಥಿಕ ಹಿನ್ನಡೆನ ರಾಜ್ಯ ಸರ್ಕಾರ ಆಲ್ರೆಡಿ ಅನುಭವಿಸ್ತಾ ಇದೆ. ಸಂಪುಟ ಸಭೆಯಲ್ಲಿ ನೇಮಕಾತಿ ನಿರ್ಣಯ ಹೊರಬೀಳೋ ಸಾಧ್ಯತೆ ಇದ್ದು ಒಳ ಮೀಸಲು ಗೊಂದಲ ಬಗೆಹರಿಸಿಕೊಂಡ ನಂತರ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.